ಡೆತ್ ನೋಟಿನ ಆಧಾರದ ಮೇಲೆ, ಚಂದ್ರಶೇಖರನವರ ಡೆತ್ ನೋಟಿನ ಆಧಾರದ ಮೇಲೆ ಯಾರ್ಯಾರ್ದು ಹೆಸರಿತ್ತು ಅವ್ರದ್ದೆಲ್ಲರನ್ನೂ ಕೂಡ FIR ಸೇರಿಸಬೇಕಾಗಿತ್ತು. FIR ಸೇರಿಸಲಿಲ್ಲ. ಸ್ವತಃ ಚಂದ್ರಶೇಖರನವರ ಹೆಂಡತಿ ಕವಿತಾ ಅವರ 3 ಸ್ಟೇಟ್ಮೆಂಟ್ಗಳನ್ನು ಮಾಡಿದೆ, ಬಲವಂತವಾಗಿ ಮಾಡಿದ್ದಾರೆ. ಸಂಜೆ 7 ಗಂಟೆಗೊಂದು, ಡೆತ್ ನೋಟ್ ಸಿಕ್ಕಿದ್ರ ಮೇಲೆ ರಾತ್ರಿ 2 ಗಂಟೆಗೊಂದು, ಮರುದಿನ 28ನೇ ತಾರೀಕು 11 ಗಂಟೆಗೆ DYSP ಅವರು ಸರ್ಕಾರದ ಆದೇಶದ ಮೇರೆಗೆ ಬಂದು ಒಂದು ಇದನ್ನು ಸ್ಟೇಟ್ಮೆಂಟನ್ನು ರೆಡಿ ಮಾಡ್ಕೊಂಡು ಬಂದು, ನೀನು ಒಬ್ಬಳೇ ಬರಬೇಕು, ಜೀಪಲ್ಲಿ ಕೂರಬೇಕು, ಸೈನ್ ಹಾಕೋಬೇಕು ಅಂತ ಹಾಕ್ಸ್ಕೊಂಡಿದ್ದಾರೆ. ಹಾಗಾಗಿ ಇವರಿಗೆ ಮನಸೋ ಇಚ್ಛೆ ಮಂತ್ರಿಗಳನ್ನು ಕಾಪಾಡೋದು, ನಿಗಮದ ಅಧ್ಯಕ್ಷರನ್ನು ಕಾಪಾಡೋದು, ಈ ಕೇಸನ್ನು ಹಳ್ಳ ಹಿಡಿಸುವಂಥ ಕೆಲಸ ಮಾಡಿದ್ದಾರೆ. ಒಬ್ಬ ಹಿರಿಯ ಸುಮಾರು 15 ಬಾರಿ ಬಜೆಟನ್ನು ಮಂಡನೆ ಮಾಡಿದಂಥ ಹಿನ್ನೆಲೆ ಇರ್ತಕ್ಕಂಥ ಸಿದ್ದರಾಮಯ್ಯನವರಿಂದ ಇದನ್ನು ನಾವು ನಿರೀಕ್ಷೆ ಮಾಡಿರಲಿಲ್ಲ. ಇವತ್ತು ಅತ್ಯಂತ ನೋವಾಯಿತು ನಮಗೆ. ಇಡೀ ಸದನವನ್ನು ಸುಳ್ಳು ಹೇಳಿ, ಯಾಕಂದರೆ ಈ ಡೆತ್ ನೋಟನ್ನು ಓದೋದನ್ನೇ ಅರ್ಧಂಬರ್ಧಂ ಓದಿದ್ರು. ಯಾವ ಲೈನನ್ನು ಓದಬೇಕಾಗಿತ್ತು ಆ ಲೈನನ್ನು ಬಿಟ್ಟರು. ಈ ರೀತಿಯಲ್ಲಿ ಒಬ್ಬ ಮುಖ್ಯಮಂತ್ರಿ ಮಾಡ್ಬೋದು ಅಂತೇಳಿ ಹೇಳಿ ಇದನ್ನು ಹೊಸ ಪರಂಪರೆಯನ್ನು ಸಿದ್ದರಾಮಯ್ಯ ಹಾಕ್ಕೊಟ್ಟಿದ್ದಾರೆ. ದುರುದ್ದೇಶಪೂರ್ವಕವಾಗಿ ಆ ಬಡವ ಯಾರು ಸತ್ತಿದ್ದಾನೆ, ಇವತ್ತು ಆತ ಸಾಯ್ದೇ ಇದ್ದರೆ 185 ಕೋಟಿ ಹಗರಣ ಹೊರಗೆ ಬರ್ತಿರಲಿಲ್ಲ. ಆ ಬಡವರಿಗೋಸ್ಕರ ಮೀಸಲಿಟ್ಟಂಥ SC STಗಳಿಗೆ ಮೀಸಲಿಟ್ಟಂಥ ಹಣ ತಿಂದವ್ರನ್ನ ಅವ್ರು ಓಟ್ ಬೇಕು, ಇವರಿಗೆ ಅವ್ರು ಓಟ್ ಬೇಕು, ಅವ್ರ ಓಟಿಂದ ಅಧಿಕಾರಕ್ಕೆ ಬರಬೇಕು. ಆದರೆ ಅವ್ರ ಹಣ ತಿಂದವ್ರನ್ನ ಬಚಾವ್ ಮಾಡಬೇಕು. ಇದು ಎರಡೂ ಕೆಲಸವನ್ನು ಕಾಂಗ್ರೆಸ್ಸು ಇವತ್ತು ಮಾಡ್ತಾ ಇರುವಂಥದ್ದು. ಮೀಡಿಯಾದವರಂಥ ನಿಮಗೂ ಕೂಡ ಇವತ್ತು ಸದನದಲ್ಲಿ ಏನು ನಡೆದಿದೆ ಅಂತ ಗೊತ್ತಾಗಿದೆ. ಇದನ್ನು ಖಂಡಿಸ್ತೇವೆ, ಬಿಡೋದಿಲ್ಲ. ಇವತ್ತು ಧರಣ ಮಾಡ್ತಾ ಇದ್ದೀವಿ, ಇದೊಂದು ಲಾಜಿಕಲ್ ಎಂಡಿಗೆ ತೊಗೊಂಡು ಹೋಗ್ತೀವಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಮ್ಮ ನಾಯಕರಿಬ್ಬರು ಕೂಡ ಈಗಾಗಲೇ ಹೇಳಿದ್ದಾರೆ. ಅದರಂತೆ ನಾವು ಮಾಡ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.